बसवा कल्याण टाइम से आपका स्वागत है। बसवा कल्याण तालुके के हिरना गांव विलेज में डॉक्टर बी.आर. अम्बेडकर के स्टैचू का इनॉग्रेशन किया गया। डॉक्टर बी.आर. अम्बेडकर स्टैचू का इनॉग्रेशन सोशल वेलफेयर मिनिस्टर एस.सी. महादेवप्पा के हाथों से किया गया। इस स्टैचू इनॉग्रेशन प्रोग्राम में श्री जय शांतलिंग महास्वामी हिरना गांव, मिलन गुरुजी, मारुतिराव मोड़े MLC, डॉक्टर D.G. सागर, राजशेखर पाटिल एक्स मिनिस्टर, माला बी नारायणराव KFDC चेयरमैन, मारुति बुड्ढे, वामन मिसलगे, सुरेश मोड़े के अलावा कई संगठन के जिम्मेदार और पब्लिक मौजूद रही। Sky Sunshine School. Step towards better future. Admissions are open. Al-Amin English Medium Primary and High School. Secure your child's bright future today. Free admissions, limited seats available. Hurry up. Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance is Smart Bazaar Baswa Kalyan. ಹಿರನ ಗ್ರಾಮನ ಎಲ್ಲ ನನ್ನ ಆತ್ಮೀಯ ಬಂಧು ಭಗಿನಿಯರೇ, ಯುವಕ ಮಿತ್ರರೇ, ಸಂಘರ್ಷ ಸಮಿತಿ ಎಲ್ಲ ಹೋರಾಟಗಾರ ಗೆಳೆಯರೇ, ತಾಯಂದಿರೇ, ಯುವಕ ಮಿತ್ರರೇ, ಇಂದು ಹಿರನ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ತಾವೆಲ್ಲ ಅದ್ದೂರಿಯಾಗಿ ಸಜ್ಜುಗೊಳಿಸಿ ಅತೀವ ಸಂತೋಷ ಮತ್ತು ಉತ್ಸಾಹದಿಂದ ತಡವಾದರೂ ನಮ್ಮನ್ನೆಲ್ಲ ಕಾಯ್ದು ಅದ್ದೂರಿಯಾದಂಥ ಈ ಕಾರ್ಯಕ್ರಮವನ್ನ ನಮ್ಮೆಲ್ಲರ ಬದುಕಿಗೆ, ನಮ್ಮೆಲ್ಲರ ಜೀವನಕ್ಕೆ, ನಮ್ಮೆಲ್ಲರ ಘನತೆ ಗೌರವ ಸ್ವಾಭಿಮಾನದ ಬದುಕಿಗೆ ಪ್ರೇರಣಾ ಶಕ್ತಿಯಾಗಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಅತ್ಯಂತ ಸಂತೋಷದಿಂದ ಅನಾವರಣ ಮಾಡಿದ್ದೇವೆ. ತಾವೆಲ್ಲರೂ ಇಷ್ಟೊಂದು ಅಂಬೇಡ್ಕರ್ ಅಭಿಮಾನದಿಂದ ನಮ್ಮನ್ನೆಲ್ಲ ಕರೆಸಿ ನಮಗೂ ನಿಮ್ಮ ಈ ಹೋರಾಟದ ಕಿಚ್ಚನ್ನ ನಮಗೂ ಕೊಡುವುದರ ಮುಖಾಂತರ ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯಗಳನ್ನ ನೆನಪಿಸಿದ್ದೀರಿ. ಅದಕ್ಕೆ ನಿಮಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ದಲಿತ ಸಂಘರ್ಷ ಸಮಿತಿ, ದಲಿತ ಯುವಕರು, ಶೋಷಿತ ಸಮುದಾಯಗಳ ಎಲ್ಲ ಸಮುದಾಯಗಳು ಇಂದು ಸ್ವಾಭಿಮಾನದ ಬದುಕಿಗಾಗಿ ಅಂಬೇಡ್ಕರ್ ಕಡೆಗೆ, ಸಂವಿಧಾನದ ಕಡೆಗೆ ದೇಶದ ಉದ್ದಗಲಕ್ಕೂ ನೋಡ್ತಾ ಇದ್ದಾರೆ. ಹೆಚ್ಚುತ್ತಿರುವ ಜಾಗೃತಿ ಮತ್ತು ಸಂವಿಧಾನದ ಆಶಯಗಳ ಜಾರಿಗಾಗಿ ಒತ್ತಾಯಗಳು ಬಲ ಆಗ್ತಾ ಸಂದರ್ಭದಲ್ಲಿ ಇಂದು ರಾಜಕೀಯ ಪಕ್ಷಗಳು, ಸರ್ಕಾರಗಳು ಎಚ್ಚೆತ್ತು ದಲಿತರ ಪರವಾಗಿ ಆಂತರಿಕವಾಗಿ ನಿಜವಾದಂತ ಕಾಳಜಿ ಇಲ್ಲದೆ ಇದ್ರೂ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕ ಕೆಲಸ ಮಾಡಲೇಬೇಕಾದಂತ ಒತ್ತಡವನ್ನ ಅಂಬೇಡ್ಕರ್ ವಿಚಾರಧಾರೆಗಳ ಜಾಗೃತಿಯ ಮೂಲಕ ಮನವರಿಕೆ ಮಾಡತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. Knowledge Park, the creative school. Admissions are open from LKG to 10th standard. Free uniform for new admission students. Noble Public School. Admissions are open. एल्म से ही दोनों जहां में कामयाबी है. ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಂತೋಷದ ಕೂಟದಲ್ಲಿ ನಿಮ್ಮ ಜೊತೆಯಲ್ಲಿ ಇಡೀ ದಿನ ಇರಲಿಕ್ಕೆ ನಾನು ಬಯಸಿದ್ದೆ. ಆದರೆ ಬೆಳಗ್ಗೆಯಿಂದ ವಿಪರೀತ ಕಾರ್ಯಕ್ರಮಗಳಿದ್ದು 9:30 ಫ್ಲೈಟ್ಗೆ ಹೋಗಬೇಕಾಗಿತ್ತು. ಮತ್ತೆ 10:30 ಫ್ಲೈಟ್ಗೆ ಹೋಗಲೇಬೇಕಾಗಿದೆ. ನಾಳೆ ಕಾರ್ಯಕ್ರಮಗಳಿದ್ದಾವೆ. ಬೀದರ್ ಜಿಲ್ಲೆ ಅಂದ್ರೆ ಅಂಬೇಡ್ಕರ್ ಅಭಿಮಾನಿಗಳ ಉತ್ತಾಯಿತು. ಅಂಬೇಡ್ಕರ್ ಅಭಿಮಾನಿಗಳೇ ತುಂಬಿರ್ತಕ್ಕಂಥ ದೊಡ್ಡ ಪ್ರದೇಶ. ಈ ಪ್ರದೇಶದಲ್ಲಿ ನನಗೆ ನಿಮ್ಮ ಜೊತೆಯಲ್ಲಿ ಇರೋದಕ್ಕೆ, ನಿಮ್ಮ ಹಕ್ಕುಗಳ ಪರವಾಗಿ ಹೋರಾಟ ಮಾಡಿ ಕೆಲಸ ಮಾಡಲಿಕ್ಕೆ ಹೆಚ್ಚು ಉತ್ಸಾಹದಿಂದ ನಿಮಗೆ ಬದುಕುವ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತಿದೆ. ರಾಜ್ಯ ಸರ್ಕಾರದಲ್ಲಿ ಇರುವ ಎಲ್ಲ ಅವಕಾಶಗಳನ್ನು ಬಳಸಿ ಹಕ್ಕುಗಳ ರಕ್ಷಣೆಗೆ ಅನೇಕ ಕಾನೂನುಗಳನ್ನು ತಂದಿದ್ದೇವೆ. ಗ್ಯಾರಂಟಿ ಯೋಜನೆಗಳ ಮೂಲಕ ಪ್ರತಿ ಕುಟುಂಬಕ್ಕೆ ಮಾಸಿಕ 5,000 ರೂಪಾಯಿ ಕೊಡಲಿಕ್ಕೆ ಮಾಡಿ ಸ್ವಾಭಿಮಾನ ಮತ್ತು ಸ್ವರಾಜ್ಯದ ಜೀವನಕ್ಕೆ ಪ್ರೇರಣೆ ಆಗ್ತಕ್ಕಂಥ ಕಾರ್ಯಕ್ರಮಗಳಾಗಿದ್ದರು. ಶಿಕ್ಷಣ, ಉದ್ಯೋಗ ಮತ್ತು ಬಡತನದ ನಿರ್ಮೂಲನೆ, ಅಸ್ಪೃಶ್ಯತೆ ಮತ್ತು ಸಾಮಾಜಿಕ ಬಹಿಷ್ಕಾರಗಳಂತಹ ಪಿಡುಗಳನ್ನು ನಿವಾರಣೆ ಮಾಡಲಿಕ್ಕೆ
ಸಂವಿಧಾನದ ಜಾಗೃತಿ ಅತ್ಯಂತ ಅವಶ್ಯಕವಾಗಿ ಆಗಲೇಬೇಕಾಗಿದ್ದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವೇ ನಾನು ಸಮಾಜ ಕಲ್ಯಾಣ ಮಂತ್ರಿಯಾಗಿ ಸಮೃದ್ಧ ಜಾಗೃತಿ ಸಮಾವೇಶಗಳು, ಸಂವಿಧಾನದ ಪೀಠ ಓದೋದು ಮತ್ತು ಪ್ರಜಾಪ್ರಭುತ್ವದ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡುವುದರ ಮುಖಾಂತರ ಇಡೀ ದೇಶದಲ್ಲಿ ಯಾರು ಸಂವಿಧಾನ ವಿರೋಧಿಸ್ತಾ ಇದ್ರು ಅವರೆಲ್ಲರೂ ಕಡ್ಡಾಯವಾಗಿ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುವಂತ ವಾತಾವರಣವನ್ನು ನಿರ್ಮಾಣ ಮಾಡಿದ್ದೇವೆ. ಅದಕ್ಕೆಲ್ಲ ನೀವು ಪ್ರೇರಣೆ ಶಕ್ತಿ ಆಗಿದ್ದಾರೆ. ಈ ಕಾರ್ಯಕ್ರಮ ಮುಂದುವರಿತದೆ. DG ಸಾಗ್ ಅವರು, ನಮ್ಮ ಮೂಳೆಯವರು, ನಮ್ಮ ನಾರಾಯಣರಾವ್ ಅವರು, ಮಿಸಸ್ ಅವರು, ಇನ್ನಿತರ ಮುಖಂಡರು, ನಮ್ಮ ರಾಜಶೇಖರು ಎಲ್ಲ ಇದ್ದಾರೆ, ನಮ್ಮ ಬೌದ್ಧ ಇದ್ದಾರೆ, ನಮ್ಮ ಎಲ್ಲ ಮುಖಂಡರು ಇದ್ದೀರಿ, ವಾಮನ್ ಇದ್ದಾರೆ. ನೀವೆಲ್ಲ ನಿಮ್ಮೆಲ್ಲರ ಅನುಮತಿಯನ್ನು ಪಡೆದು ಮತ್ತೊಂದು ದಿನ ನಾನು ಇಲ್ಲಿಗೆ ಬಂದೇ ಬರ್ತೀನಿ. ಈಗ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ನಿಮ್ಮೆಲ್ಲರಿಗೂ ಶುಭ ಕೋರ್ತೀನಿ. ಅಂಬೇಡ್ಕರ್ ಚಿಂತನೆಗಳನ್ನ ಮೂಲೆ ಮೂಲೆಗೆ ಕೊಂಡೊಯ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತ ಹೇಳಿ ಈ ಒಂದು ಅಂಬೇಡ್ಕರ್ ಪ್ರತಿಮೆ ಇರ್ತಕ್ಕಂಥದ್ದು. ಅಂಬೇಡ್ಕರ್ ಏನು ಅಂತ ಗೊತ್ತಾಗೋದು ಈ ದೇಶದ ಜನರಿಗೆ ಸಂವಿಧಾನದಲ್ಲಿ ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಈ ಸಂವಿಧಾನದ ವಿಷಯಗಳು ಕ್ರಮೇಣವಾಗಿ ದೇಶದ ಜನರಿಗೆ ಗೊತ್ತಾಗಿದೆ. ಅದನ್ನ ಜಾರಿ ಮಾಡತಕ್ಕಂಥ ಅವಶ್ಯಕತೆ ಇದೆ. ಅದರ ಮುಖಾಂತರ ಸಮಾಜದ ನಿರ್ಮಾಣದ ಆಶೆಯನ್ನ, ಕನಸನ್ನ ನನಸು ಮಾಡೋಣ ಅಂತ ಹೇಳಿ